ಹಲೋ ಹಾಯ್ ನಮಸ್ತೆ ನನ್ನೆಲ್ಲ ವೀಕ್ಷಕ ಪ್ರಭುಗಳಿಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನ್ಯಾಯ ಮತ್ತು ಕರ್ಮದ ದೇವತೆ ಶನಿದೇವರ ಬಗ್ಗೆ. ಶನಿದೇವರನ್ನು ಒಲಿಸಿಕೊಳ್ಳಬೇಕು ಅಂದರೆ ಅಥವಾ ಶಾಂತಿ ಮಾಡಬೇಕು ಅಂತಂದರೆ ಯಾವೆಲ್ಲ ವಸ್ತುವನ್ನು ದಾನ ಮಾಡಬೇಕು, ಯಾವೆಲ್ಲ ಮಂತ್ರವನ್ನು ಪಠಿಸಬೇಕು, ಯಾವ ಮರವನ್ನು ಪೂಜಿಸಬೇಕು, ಯಾವ ಎಣ್ಣೆಯಿಂದ ದೀಪ ಹಚ್ಚಬೇಕು, ಹೆಚ್ಚಾಗಿ ಹೇಳಬೇಕು ಅಂದರೆ ರಹಸ್ಯವಾಗಿರುವಂಥ ಎಷ್ಟೋ ವಿಷಯಗಳ ಬಗ್ಗೆ ಮಾತಾಡಬೇಕು ಅಥವಾ ತಿಳ್ಕೋಬೇಕು. ಈ ವಿಡಿಯೋದಲ್ಲಿ ಶನೈಶ್ಚರ ಶನಿ ಮಹಾತ್ಮನ ರಹಸ್ಯದ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಶನಿದೇವರ ಪರಿಚಯವನ್ನು ತಿಳ್ಕೊಳ್ಳೋಣ. ಹಿಂದೂ ಪುರಾಣ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಒಬ್ಬ ಪ್ರಮುಖ ದೇವರು ಅಂತಲೇ ಹೇಳ್ಬೋದು. ಇವರನ್ನು ನ್ಯಾಯದ ದೇವರು ಅಂತ ಕೂಡ ಪರಿಗಣಿಸಲಾಗಿದೆ. ಶನಿದೇವರು ಮನುಷ್ಯರ ಕರ್ಮಗಳು ಅಂದರೆ ಕೆಟ್ಟದ್ದು ಮತ್ತು ಒಳ್ಳೆಯ ಕ್ರಿಯೆಗಳು ಅಂತ ಹೇಳ್ತಾರೆ. ಅದರ ಆಧಾರದ ಮೇಲೆ ಫಲವನ್ನು ನೀಡ್ತಾರೆ ಶನಿದೇವರು. ಸೂರ್ಯದೇವ ಮತ್ತು ಛಾಯಾದೇವಿಯ ಮಗನಾಗಿರುವಂಥ ಶನಿ ಕಷ್ಟಗಳನ್ನು ನೀಡುವಂತೆ ಕೂಡ ಸುಖಗಳನ್ನು ಕೂಡ ಕರುಣಿಸ್ತಾರೆ. ವಾಸ್ತವವಾಗಿ ತನ್ನ ಭಕ್ತರನ್ನು ಕಷ್ಟಗಳಿಂದ ರಕ್ಷಿಸುವ ಮತ್ತು ನೀತಿವಂತರಿಗೆ ಸಂಪತ್ತನ್ನು ದಯಪಾಲಿಸುವಂಥ ನ್ಯಾಯದ ದೇವರು, ಯಶಸ್ಸು ನೀಡುವಂಥ ಮಹಾನ್ ದೇವ. ಇವರನ್ನು ಕರ್ಮಫಲದಾತ ಎಂದು ಕೂಡ ಕರೀತಾರೆ. ಹಾಗೆ ನವಗ್ರಹಗಳಲ್ಲಿ ಒಬ್ಬರು ಮತ್ತು ಶನಿವಾರದ ದಿನ ಇವರಿಗೆ ಮೀಸಲಾಗಿದೆ. ಮತ್ತು ಶನಿದೇವರ ಗುಣಗಳ ಬಗ್ಗೆ ಹೇಳಬೇಕು ಅಂದರೆ ಕಷ್ಟಗಳನ್ನು ನೀಡುವಂಥ ದೇವ ಎನಿಸಿಕೊಂಡರೂ ಕೂಡ ವಾಸ್ತವದಲ್ಲಿ ನ್ಯಾಯ ಮತ್ತು ಕರ್ಮದ ಆಧಾರದ ಮೇಲೆ ಫಲವನ್ನು ನೀಡ್ತಾರೆ. ಒಳ್ಳೆಯವರಿಗೆ ಆಶೀರ್ವಾದ ಮತ್ತು ಕೆಟ್ಟವರಿಗೆ ಶಿಕ್ಷೆಯನ್ನು ವಿಧಿಸ್ತಾರೆ. ಶನಿದೇವ ಎಂದರೆ ಸಾಕು ಭಯ ಪಡುವಂಥವರೇ ಹೆಚ್ಚು. ಆದರೆ ಶನಿದೇವನು ಕೇವಲ ಕಷ್ಟಗಳನ್ನು ಮಾತ್ರ ದಯಪಾಲಿಸುವಂಥ ದೇವನಲ್ಲ, ತನ್ನ ಭಕ್ತರನ್ನು ಕಷ್ಟದಿಂದ ಸಂರಕ್ಷಿಸುವಂಥ ಮಹಾನ್ ರಕ್ಷಕ ಅಂತಲೇ ಹೇಳಬಹುದು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶನಿದೇವರನ್ನು ಕ್ರೂರ ಗ್ರಹವೆಂದು ಕೂಡ ಪರಿಗಣಿಸಲಾಗಿದೆ. ಆದರೆ ನ್ಯಾಯ ದೇವತೆ ಶನಿಯು ಪ್ರತಿಯೊಬ್ಬರಿಗೂ ಕೂಡ ಕಷ್ಟವನ್ನು ನೀಡುವುದಿಲ್ಲ. ಶನಿದೇವನು ಕೂಡ ಒಬ್ಬ ವ್ಯಕ್ತಿಗೆ ಒಲಿದರೆ ಆ ವ್ಯಕ್ತಿಯ ಹಣೆಬರಹವೇ ಬದಲಾಗುತ್ತದೆ. ಶನಿದೇವನು ಒಮ್ಮೆ ಒಲಿದರೆ ಸಕಲ ಐಶ್ವರ್ಯವನ್ನು ಕೂಡ ದಯಪಾಲಿಸ್ತಾನೆ. ಆದರೆ ಅದೇ ರೀತಿ ದುಷ್ಟ ಸ್ಥಾನದಲ್ಲೇನಾದರೂ ಇದ್ದರೆ ನರಕದ ದರ್ಶನವನ್ನೇ ಮಾಡಿಸುತ್ತಾರೆ. ಅವರವರ ಕರ್ಮಗಳಿಗೆ ಅನುಗುಣವಾಗಿ ಫಲವನ್ನು ನೀಡುವಂಥ ಶನಿದೇವನು ಭೂಮಿಯ ಮೇಲಿನ ಪ್ರತಿಯೊಬ್ಬ ಮನುಷ್ಯನ ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳನ್ನು ಲೆಕ್ಕ ಹಾಕುತ್ತಾನೆ. ಈ ಕಾರಣಕ್ಕಾಗಿ ಶನಿದೇವರನ್ನು ಕಲಿಯುಗ ನ್ಯಾಯ ದೇವತೆ ಎಂದು ಕರೀತಾರೆ. ಸತ್ಯವನ್ನು ಅನುಸರಿಸುವ ಶಕ್ತಿಯು ಶನಿದೇವನಿಗೆ. ನಮ್ಮ ಹಿಂದೂ ಧರ್ಮದ ದೇವರುಗಳಲ್ಲಿ ಒಬ್ಬರಾದ ಶನಿದೇವರು ದೂರದೃಷ್ಟಿ ಮತ್ತು ಪ್ರತೀಕಾರದ ಮುನ್ಸೂಚಕ ಅಂತ ಕೂಡ ಹೇಳ್ತಾರೆ. ಹಾಗೆ ಹಿಂದೂಗಳು ದುಷ್ಟಶಕ್ತಿಗಳನ್ನು ದೂರ ಮಾಡಲು ಮತ್ತು ವೈಜ್ಞಾನಿಕ ಅಡೆತಡೆಗಳನ್ನು ತೆಗೆದುಹಾಕಲು ಶನಿದೇವರನ್ನು ಪ್ರಾರ್ಥಿಸ್ತಾರೆ ಅಂತ ಹೇಳ್ತಾರೆ. ಶನಿ ಎಂಬ ಹೆಸರು ಶನೈಶ್ಚರ ಎಂಬ ಮೂಲದಿಂದ ಬಂದಿದೆ, ಅಂದರೆ ನಿಧಾನವಾಗಿ ಚಲಿಸುವವನು ಅಂತ. ಇನ್ನು ಸಂಸ್ಕೃತದಲ್ಲಿ ಶನಿ ಎಂದರೆ ಶನಿಗ್ರಹ ಮತ್ತು ಚರ ಎಂದರೆ ಚಲನೆ ಅಂತ. ಮತ್ತು ಶನಿವಾರ ಎಂಬುದು ಶನಿವಾರದ ಹಿಂದೂ ಹೆಸರು. ಇದು ಶನಿ ಭಗವಾನ್ಗೆ ಅರ್ಪಿತವಾಗಿದೆ ಅಂತಲೇ ಹೇಳಬಹುದು. ಹಾಗೆ ಹಿಂದೂ ಪ್ರತಿಮಾಶಾಸ್ತ್ರದಲ್ಲಿ ಶನಿದೇವರ ಬಗ್ಗೆ ಹೀಗೆ ವರ್ಣಿಸಿದ್ದಾರೆ. ಶನಿಯನ್ನು ಸ್ವರ್ಗದಲ್ಲಿ ನಿಧಾನವಾಗಿ ಚಲಿಸುವಂಥ ರಥದಲ್ಲಿ ಸವಾರಿ ಮಾಡುವ ಕಪ್ಪು ವ್ಯಕ್ತಿಯಾಗಿ ಚಿತ್ರಿಸಲಾಗಿದೆ. ಇವರು ಕತ್ತಿ, ಬಿಲ್ಲು ಮತ್ತು 2 ಬಾಣಗಳು, ಕೊಡಲಿ ಮತ್ತು ಅಥವಾ ತ್ರಿಶೂಲದಂತಹ ವಿವಿಧ ಆಯುಧಗಳನ್ನು ಹೊಂದಿದ್ದಾರೆ. ಹಾಗೆ ಕೆಲವೊಮ್ಮೆ ಅವರನ್ನು ರಣಹದ್ದು ಅಥವಾ ಕಾಗೆಯ ಮೇಲೆ ಕೂರಿಸಲಾಗುತ್ತದೆ. ಹಾಗೆ ಕೋಣದ ಮೇಲೆ ಕೂಡ ಕುಳಿತಿರುತ್ತಾರೆ. ಶನಿದೇವರು ಹೆಚ್ಚಾಗಿ ಕಡು ನೀಲಿ ಅಥವಾ ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸುತ್ತಾರೆ. ಅವರು ನೀಲಿ ಹೂವು ಮತ್ತು ನೀಲಮಣಿಯನ್ನು ಹೊಂದಿರುತ್ತಾರೆ. ಶನಿದೇವರು ಕೈಯಲ್ಲಿ ತ್ರಿಶೂಲ ಅಥವಾ ರಾಜದಂಡವನ್ನು ಅಥವಾ ದಂಡವನ್ನು ಹಿಡಿದಿರುತ್ತಾರೆ. ಕೆಲವೊಮ್ಮೆ ಶನಿದೇವರನ್ನು ಕುಂಟ ಅಥವಾ ಕುಂಟನಂತೆ ತೋರಿಸಲಾಗುತ್ತದೆ. ಇದು ಬಾಲ್ಯದಲ್ಲಿ ತನ್ನ ಸಹೋದರ ಯಮನ ಜೊತೆ ಜಗಳವಾಡಿದ ಪರಿಣಾಮ. ವೈದಿಕ ಶಾಸ್ತ್ರದಲ್ಲಿ ಅಥವಾ ವೈದಿಕ ಜ್ಯೋತಿಷ್ಯ ಪರಿಭಾಷೆಯಲ್ಲಿ ಶನಿಯ ಸ್ವಭಾವವು ವಾತ ಅಥವಾ ಗಾಳಿಯಾಗಿರುತ್ತದೆ.
ಅವರ ರತ್ನವು ನೀಲಮಣಿ ಮತ್ತು ಯಾವುದೇ ಕಪ್ಪು ಕಲ್ಲುಗಳು ಮತ್ತು ಅವರ ಲೋಹವು ಶೀಸವಾಗಿರುತ್ತದೆ. ಅವರ ದಿಕ್ಕು ಪಶ್ಚಿಮ, ಶನಿದೇವರ ದಿಕ್ಕು ಪಶ್ಚಿಮ ಮತ್ತು ಶನಿವಾರ ಶನಿದೇವನ ದಿನ ಎಂದು ಹೇಳಲಾಗಿದೆ. ಶನಿಯನ್ನು ವಿಷ್ಣುವಿನ ಅವತಾರವೆಂದು ಹೇಳಲಾಗುತ್ತದೆ. ಅವರು ಹಿಂದೂಗಳಿಗೆ ಅವರವರ ಕರ್ಮ ಸ್ವಭಾವದ ಫಲಗಳನ್ನು ನೀಡುವಂಥ ಕಾರ್ಯವನ್ನು ಶನಿದೇವರು ನೀಡುತ್ತಾರೆ. ಇನ್ನೂ ಸ್ವಲ್ಪ ಹೆಚ್ಚಿನ ಶನಿದೇವರ ಮೂಲದ ಬಗ್ಗೆ ತಿಳಿಯೋಣ. ಶನಿಯು ಹಿಂದೂ ಸೂರ್ಯ ದೇವರಾದ ಸೂರ್ಯ ಮತ್ತು ಸೂರ್ಯನ ಸೇವಕ ಛಾಯ ಅಂದರೆ ನೆರಳು ಅವರ ಮಗ. ಈತ ಸೂರ್ಯನ ಪತ್ನಿ ಸ್ವರ್ಣನಿಗೆ ಬದಲಿ ತಾಯಿಯಾಗಿ ಕೆಲಸ ಮಾಡಿದನು. ಶನಿಯು ಛಾಯನ ಗರ್ಭದಲ್ಲಿದ್ದಾಗ ಶಿವನನ್ನು ಮೆಚ್ಚಿಸಲು ಅವಳು ಉಪವಾಸ ಮಾಡಿ ಬಿಸಿಲಿನ ಕೆಳಗೆ ಕುಳಿತರು. ಶಿವನು ಮಧ್ಯಪ್ರವೇಶಿಸಿ ಶನಿಯನ್ನು ಪೋಷಿಸಿದರು. ಇದರ ಪರಿಣಾಮವಾಗಿ ಶನಿಯು ಗರ್ಭದಲ್ಲಿ ಕಪ್ಪು ಬಣ್ಣಕ್ಕೆ ತಿರುಗಿದರು. ಇದು ಅವನ ತಂದೆ ಸೂರ್ಯನನ್ನು ಕೆರಳಿಸಿತು ಎಂದು ಹೇಳಲಾಗಿದೆ. ಶನಿಯು ಶಿಶುವಾಗಿ ಮೊದಲ ಬಾರಿಗೆ ಕಣ್ಣು ತೆರೆದಾಗ ಸೂರ್ಯನು ಗ್ರಹಣಕ್ಕೆ ಒಳಗಾದರು. ಅಂದರೆ ಶನಿಯು ತನ್ನದೇ ಆದ ಕೋಪದಿಂದ ತನ್ನ ತಂದೆಯನ್ನು ತಾತ್ಕಾಲಿಕವಾಗಿ ಕಪ್ಪು ಬಣ್ಣಕ್ಕೆ ತಿರುಗಿಸುತ್ತಾರೆ ಅಂತ. ಹಿಂದೂಗಳ ಸಾವಿನ ದೇವತೆ ಯಮನ ಅಣ್ಣನಾದ ಶನಿಯು ಒಬ್ಬ ವ್ಯಕ್ತಿ ಜೀವಂತವಾಗಿರುವಾಗಲೇ ನ್ಯಾಯ ಒದಗಿಸುತ್ತಾನೆ ಮತ್ತು ಯಮನು ಒಬ್ಬ ವ್ಯಕ್ತಿಯ ಮರಣದ ನಂತರ ನ್ಯಾಯ ಒದಗಿಸುತ್ತಾನೆ. ಶನಿಯ ಇತರ ಸಂಬಂಧಿಗಳಲ್ಲಿ ಅವನ ಸಹೋದರರು ದುಷ್ಟಶಕ್ತಿಗಳ ವಿನಾಶಕ ದೇವತೆ ಕಾಳಿ ಮತ್ತು ಬೇಟೆಯ ದೇವತೆ ಪುತ್ರಿ ಭದ್ರಾ. ಕಾಳಿಯನ್ನು ಕೂಡ ಮದುವೆಯಾದ ಶಿವನು ಅವನ ಸಹೋದರ ಮಾವ ಅಂದರೆ ಸೋದರ ಮಾವ ಮತ್ತು ಗುರು ಅಂತಲೇ ಹೇಳ್ತಾರೆ. ಹಾಗೆ ಶನಿದೇವನನ್ನು ದುರಾದೃಷ್ಟದ ಅಧಿಪತಿ ಅಂತ ಯಾಕೆ ಹೇಳ್ತಾರೆ ಗೊತ್ತಾ? ಒಮ್ಮೆ ಶನಿ ಭಗವಾನ್ ಅವರನ್ನು ಕ್ರೂರ ಮತ್ತು ಸುಲಭವಾಗಿ ಕೋಪಿಸಿಕೊಳ್ಳುವ ವ್ಯಕ್ತಿ ಎಂದು ಕೂಡ ಪರಿಗಣಿಸಲಾಗಿದೆ. ಶನಿದೇವರು ಅತ್ಯಂತ ದೊಡ್ಡ ತೊಂದರೆ ಕೊಡುವವರು ಮತ್ತು ಅತ್ಯಂತ ಹಿತೈಷಿ ಕಟ್ಟುನಿಟ್ಟಾದ ಅಂದರೆ ಹಿತೈಷಿ ದೇವರು ಅಂತ. ಅವರು ಮಾನವ ಹೃದಯದ ಕತ್ತಲ ಕೋಣೆಗಳು ಮತ್ತು ಅಲ್ಲಿ ಅಡಗಿರುವಂಥ ಅಪಾಯಗಳನ್ನು ನೋಡಿಕೊಳ್ಳುವ ನ್ಯಾಯದ ದೇವರು ಅಂತಲೇ ಹೇಳ್ತಾರೆ. ಶನಿ ಭಗವಾನ್ ದ್ರೋಹ ಮಾಡುವವರಿಗೆ, ಬೆನ್ನಿಗೆ ಚೂರಿ ಹಾಕುವವರಿಗೆ ಮತ್ತು ಅನ್ಯಾಯದ ಸೇಡು ತೀರಿಸಿಕೊಳ್ಳುವವರಿಗೆ ಹಾಗೂ ದುರಹಂಕಾರಿಗಳು ಮತ್ತು ದುರಹಂಕಾರಿಗಳಿಗೆ ತುಂಬ ಹಾನಿಕಾರಕ ಎಂದು ಹೇಳಲಾಗುತ್ತದೆ. ಜನರು ತಮ್ಮ ಪಾಪಗಳಿಗಾಗಿ ಬಳಲುವಂತೆ ಮಾಡುತ್ತಾರೆ ಶನಿದೇವರು. ಇದರಿಂದಾಗಿ ಅವರು ದುಷ್ಟಶಕ್ತಿಗಳ ನಕಾರಾತ್ಮಕ ಪ್ರಭಾವಗಳಿಂದ ಅವರನ್ನು ಶುದ್ಧೀಕರಿಸುತ್ತಾರೆ. ಹಾಗೆ ಶನಿದೇವರನ್ನು ಹಿಂದೂ ವೈದಿಕ ಎಂದು ಕೂಡ ಕರೀತಾರೆ. ಅಂದರೆ ಜ್ಯೋತಿಷ್ಯದಲ್ಲಿ ಒಬ್ಬ ವ್ಯಕ್ತಿಯ ಜನನದ ಸಮಯದಲ್ಲಿನ ಗ್ರಹಗಳ ಸ್ಥಾನವು ಅವನ ಅಥವಾ ಅವಳ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಶನಿಯ ಗ್ರಹವಾದ ಶನಿಯ ಅಡಿಯಲ್ಲಿ ಜನಿಸಿದಂಥ ಯಾರಾದರೂ ಅಪಘಾತಗಳು, ಹಠಾತ್ ವೈಫಲ್ಯಗಳು ಅಂದರೆ ತಕ್ಷಣ ಏನಾದರೂ ತೊಂದರೆಗಳಾಗುವಂಥದ್ದು ಮತ್ತು ಹಣ ಮತ್ತು ಆರೋಗ್ಯ ಸಮಸ್ಯೆಗಳಿಗೆ ಗುರಿಯಾಗುತ್ತಾರೆ ಎಂದು ನಂಬಲಾಗಿದೆ. ಹಾಗೆ ಜ್ಯೋತಿಷ್ಯದಲ್ಲಿ ಶನಿಯು ಕೂಡ ನವಗ್ರಹದಲ್ಲೊಂದು ಕರೆಯಲ್ಪಡುವಂಥ 9 ಗ್ರಹ ದೇವತೆಗಳಲ್ಲಿ ಒಬ್ಬರು. ಪ್ರತಿಯೊಂದು ದೇವತೆಗಳಲ್ಲಿ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರ, ಶುಕ್ರ ಮತ್ತು ಶನಿ ವಿಧಿಯ ವಿಭಿನ್ನ ಮುಖವನ್ನು ಎತ್ತಿ ತೋರಿಸಲಾಗುತ್ತದೆ. ಶನಿದೇವರ ವಿಧಿಯು ಕರ್ಮಬದ್ಧವಾಗಿದೆ. ಅದು ವ್ಯಕ್ತಿಗಳು ಮತ್ತು ಜೀವಿತಾವಧಿಯಲ್ಲಿ ಮಾಡುವಂಥ ಕೆಟ್ಟ ಅಥವಾ ಒಳ್ಳೆಯ ಕಾರ್ಯಗಳಿಗೆ ಬೆಲೆ ಕೊಡುವಂತೆ ಅಥವಾ ಲಾಭ ಪಡೆಯುವಂತೆ ಮಾಡುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿ ಗ್ರಹವು ಅತ್ಯಂತ ನಿಧಾನ ಗ್ರಹವಾಗಿದ್ದು ಒಂದು ನಿರ್ದಿಷ್ಟ ರಾಶಿಚಕ್ರ ಚಿಹ್ನೆಯಲ್ಲಿ ಸುಮಾರು 2.5 ವರ್ಷಗಳ ಕಾಲ ಇರುತ್ತದೆ. ರಾಶಿಚಕ್ರದಲ್ಲಿ ಶನಿಯು ಅತ್ಯಂತ ಶಕ್ತಿಶಾಲಿ ಸ್ಥಾನವು ಕೂಡ 7ನೇ ಮನೆಯಲ್ಲಿದೆ. ಅವರು ವೃಷಭ ಮತ್ತು ತುಲಾ ಲಗ್ನಗಳಿಗೆ ಪ್ರಯೋಜನಕಾರಿ ಅಂತಲೇ ಹೇಳಬಹುದು. ಇನ್ನು ಸಾಡೆ ಸಾತಿ ಬಗ್ಗೆ ತಿಳ್ಕೊಳ್ಳೋಣ. ಶನಿಗ್ರಹದಲ್ಲಿ ಜನಿಸಿದವರು ಮಾತ್ರವಲ್ಲ, ಪ್ರತಿಯೊಂದು ವ್ಯಕ್ತಿಯೂ ಕೂಡ ಶನಿಯ ಪ್ರಾಯಶ್ಚಿತವನ್ನು ಮಾಡಬೇಕಾಗಿದೆ.
ಇದನ್ನು ಸಾಡೆ ಸಾತಿ ಎಂದು ಕೂಡ ಕರೆಯುತ್ತಾರೆ. 7.5 ವರ್ಷಗಳ ಅವಧಿಯಾಗಿದ್ದು ಶನಿಯು ಒಬ್ಬರ ಜನ್ಮ ಜ್ಯೋತಿಷ್ಯ ಮನೆಯಲ್ಲಿದ್ದಾಗ ಸಂಭವಿಸುತ್ತದೆ. ಇದು ಸುಮಾರು 27ರಿಂದ 29 ವರ್ಷಗಳಿಗೆ ಒಮ್ಮೆ ಸಂಭವಿಸುತ್ತೆ. ಇನ್ನು ಹಿಂದೂ ಜ್ಯೋತಿಷ್ಯದ ಪ್ರಕಾರ ಶನಿಯು ತನ್ನ ಮನೆಯಲ್ಲಿದ್ದಾಗ ಮತ್ತು ಹಿಂದಿನ ಮತ್ತು ನಂತರದ ರಾಶಿಯಲ್ಲಿದ್ದಾಗ ಒಬ್ಬ ವ್ಯಕ್ತಿಯು ದುರಾದೃಷ್ಟದ ಅಪಾಯದಲ್ಲಿರುತ್ತಾರೆ. ಆದ್ದರಿಂದ ಪ್ರತಿ 27ರಿಂದ 29 ವರ್ಷಗಳಿಗೆ ಒಮ್ಮೆ ಒಬ್ಬ ನಂಬಿಕೆಯುಳ್ಳವನು ಅಂದರೆ 7.5 ವರ್ಷಗಳ 3 ಬಾರಿ ಅಂದರೆ 2.5 ವರ್ಷ 2.5 ವರ್ಷದ ಹಾಗೆ 3 ಬಾರಿ 7.5 ವರ್ಷ ದುರಾದೃಷ್ಟದ ಅವಧಿಯನ್ನು ನಿರೀಕ್ಷಿಸಬಹುದು ಅಂತ ಹೇಳ್ತಾರೆ. ಶನಿದೇವರ ಮಂತ್ರದ ಬಗ್ಗೆ ತಿಳಿಯಲೇಬೇಕು. ಯಾಕೆಂದರೆ ಶನಿದೇವರ ಮಂತ್ರಕ್ಕೆ ಅಷ್ಟು ಪರಿಣಾಮಕಾರಿ ಅಂತಲೇ ಹೇಳಬಹುದು. 7.5 ವರ್ಷಗಳ ಸಾಡೆ ಸಾತಿ ಅವಧಿಯಲ್ಲಿ ಹಿಂದೂ ಸಾಂಪ್ರದಾಯಿಕ ಆಚರಣೆ ಮಾಡುವವರು ಶನಿ ಮಂತ್ರವನ್ನು ಬಳಸ್ತಾರೆ. ಶನಿಯು ಒಬ್ಬರ ಜ್ಯೋತಿಷ್ಯ ಮನೆಯಲ್ಲಿ ಅಥವಾ ಹತ್ತಿರ ಇದ್ದರೆ ಉಂಟಾಗುವಂಥ ದುಷ್ಪರಿಣಾಮಗಳಿಂದ ಪಾರಾಗಲು ಮಂತ್ರ ಪ್ರಯೋಜನಕಾರಿ. ಹಲವಾರು ಶನಿ ಮಂತ್ರಗಳಿವೆ, ಆದರೆ ಒಂದು ಶ್ರೇಷ್ಠ ಮಂತ್ರವೆಂದರೆ ಶನಿ ಭಗವಾನ್ನ 5 ವಿಶ್ಲೇಷಣೆಗಳನ್ನು ಜಪಿಸಿ ನಂತರ ಅವರಿಗೆ ನಮಸ್ಕರಿಸುವುದಾಗಿದೆ ಅಂತಲೇ ಹೇಳ್ಬೋದು. ಮೊದಲನೇದು ನೀಲಾಂಜನಂ ಸಮಾಭಾಸಂ, ಅದು ಇಂಗ್ಲೀಷ್ನಲ್ಲಿ ನೀಲಿ ಪರ್ವತದಂತೆ ಹೊಳೆಯುವ ಅಥವಾ ಹೊಳೆಯುವವನು ಅಂತ ಅರ್ಥ ಬರುತ್ತೆ. ರವಿಪುತ್ರ ಅಂದರೆ ಸೂರ್ಯ ದೇವರ ಮಗ, ಇಲ್ಲಿ ರವಿ ಎಂದು ಕರೆಯಲಾಗಿದೆ, ಸೂರ್ಯಪುತ್ರ ಅಂತ ಕೂಡ ಕರೀತಾರೆ. ಯಮಗ್ರಜಂ ಸಾವಿನ ದೇವರು ಅಂದರೆ ಯಮನ ಅಣ್ಣ ಅಂತ ಅರ್ಥ ಬರುತ್ತೆ. ಛಾಯಾ ಮಾರ್ತಾಂಡ ಸಂಭೂತಂ ಅಂದರೆ ಛಾಯಾ ಮತ್ತು ಸೂರ್ಯ ದೇವರ ಸೂರ್ಯನಿಗೆ ಜನಿಸಿದವರು, ಇಲ್ಲಿ ಮಾರ್ತಾಂಡ ಎಂದು ಕರೆಯಲಾಗುತ್ತೆ. ತಂ ನವಾಮಿ ಶನೇಶ್ವರಂ ಅಂದರೆ ನಿಧಾನವಾಗಿ ಚಲಿಸುವವನಿಗೆ ನಾನು ನಮಸ್ಕರಿಸುತ್ತೇನೆ ಎಂದು ಅರ್ಥ. ಇನ್ನೊಮ್ಮೆ ಈ ಮಂತ್ರವನ್ನು ಹೇಳ್ತೀನಿ. ನೀಲಾಂಜನ ಸಮಾಭಾಷಂ ರವಿಪುತ್ರ ಯಮಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನವಾಮಿ ಶನೇಶ್ವರಂ. ಈ ಮಂತ್ರ ಜಪವನ್ನು ಶಾಂತ ಸ್ಥಳದಲ್ಲಿ ಶನಿ ಭಗವಾನ್ ಮತ್ತು ಬಹುಶಃ ಹನುಮಂತನ ಚಿತ್ರಗಳನ್ನು ಚಿತ್ರಿಸುತ್ತಾ ಮಾಡಬೇಕು ಮತ್ತು ಪರಿಣಾಮಕಾರಿಯಾಗಿದೆ. ಸಾಡೆ ಸಾತಿ 7.5 ವರ್ಷಗಳ ಅವಧಿಯಲ್ಲಿ 23,000 ಬಾರಿ ಅಥವಾ ದಿನಕ್ಕೆ ಒಂದು 8 ಅಥವಾ ಅದಕ್ಕಿಂತ ಹೆಚ್ಚು ಬಾರಿ ಜಪಿಸಬೇಕು. ಒಬ್ಬರು ಏಕಕಾಲದಲ್ಲಿ 108 ಬಾರಿ ಜಪಿಸಿದರೆ ಸಾಧ್ಯವಾದರೆ ಅದು ಅತ್ಯಂತ ಪರಿಣಾಮಕಾರಿ ಅಂತಲೇ ಹೇಳಬಹುದು. ಮತ್ತೊಂದು ಮಂತ್ರ ಪಠಣೆ ಅಂದರೆ ಓಂ ಶಂ ಶನೈಶ್ಚರಾಯ ನಮಃ. ಈ ಮಂತ್ರವನ್ನು 108 ಬಾರಿ ಪಠಣೆ ಮಾಡಿದರೆ ಒಳಿತು ಎಂದು ಹೇಳಲಾಗಿದೆ. ಹಾಗೆ ಶನಿದೇವನನ್ನು ಒಲಿಸಿಕೊಳ್ಳಲು ಶನಿವಾರದಂದು ಕಪ್ಪು ಅಥವಾ ಕಡು ನೀಲಿ ಬಣ್ಣದ ಬಟ್ಟೆಗಳನ್ನು ಧರಿಸಬಹುದು. ಮದ್ಯ ಅಥವಾ ಮಾಂಸವನ್ನು ತ್ಯಜಿಸಬಹುದು. ಎಳ್ಳು ಅಥವಾ ಸಾಸಿವೆ ಎಣ್ಣೆಯಿಂದ ದೀಪಗಳನ್ನು ಬೆಳಗಿಸಬಹುದು. ಹನುಮಂತನನ್ನು ಪೂಜಿಸಬಹುದು ಮತ್ತು ಅಥವಾ ಹನುಮಂತನ ದೇವಾಲಯಗಳಲ್ಲಿ ಭೇಟಿ ನೀಡಬಹುದು, ಪೂಜಿಸಬಹುದು. ಇನ್ನೂ ಹೆಚ್ಚಿನ ಹಿಂದೂ ದೇವಾಲಯಗಳಲ್ಲಿ ಶನಿಯು ನೆಲೆಗೊಂಡಿರುವಂಥ ನವಗ್ರಹ ಅಥವಾ 9 ಗ್ರಹಗಳಿಗೆ ಪ್ರತ್ಯೇಕವಾದ ಸಣ್ಣ ದೇವಾಲಯವಿರುತ್ತದೆ. ಅಲ್ಲಿ ನೀವು ಭೇಟಿ ನೀಡಿ ಪೂಜಿಸಬಹುದು. ಹಾಗೆ ಶನಿವಾರ ಕಾಗೆಗಳಿಗೆ ಅನ್ನವನ್ನು ಹಾಕುವುದು, ಶನಿವಾರದಂದು ನಾಯಿಗಳಿಗೆ ಬಿಸ್ಕೆಟ್ಗಳನ್ನು ಹಾಕುವಂಥದ್ದು, ದನಕರುಗಳಿಗೆ ಹುಲ್ಲು ನೀರುಗಳನ್ನು ಕೊಡುವಂಥದ್ದು, ದಾನ ಧರ್ಮಗಳು, ನಿರ್ಗತಿಕರಿಗೆ ಅಥವಾ ಹಾಸ್ಪಿಟಲ್ನಲ್ಲಿ ಇರುವಂಥ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ಕೊಡುವಂಥದ್ದು, ಬೀದಿ ಬದಿಯಲ್ಲಿರುವವರಿಗೆ ಬೆಡ್ಶೀಟ್ಗಳನ್ನ ಕೊಡುವಂಥದ್ದು, ಈ ಥರ ದಾನಗಳನ್ನು ಮಾಡಬಹುದು. ಅನ್ನದಾನ ಮಾಡುವಂಥದ್ದು, ಇದೆಲ್ಲವೂ ಕೂಡ ಶನಿದೇವರನ್ನು ಸಮಾಧಾನಗೊಳಿಸಲು ಉಪಯುಕ್ತವಾದದ್ದು. ಹಿಂದೂ ಧರ್ಮದ ಪ್ರಕಾರ ಪ್ರತಿ ತಿಂಗಳು ತ್ರಯೋದಶಿ ತಿಥಿಯೊಂದು ಪ್ರದೋಷ ವ್ರತವನ್ನು ಆಚರಿಸಲಾಗುತ್ತೆ. ಭಗವಂತ ಭೂಲೋಕನಾಥನ ಈ ದಿನ ಪ್ರದೋಷ ಉಪವಾಸ ಮಾಡುವ ಮೂಲಕ ಪೂಜಿಸ್ತೇವೆ. ಒಂದು ವೇಳೆ ಪ್ರದೋಷ ವ್ರತವು ಶನಿವಾರದಂದು ಬಂದರೆ ಅದರ ಪ್ರಾಮುಖ್ಯತೆ ಇನ್ನಷ್ಟು ಹೆಚ್ಚಾಗುತ್ತೆ ಅಂತಲೇ ಹೇಳಬಹುದು. ಶನಿ ಮತ್ತು ಶಿವನ ನಡುವಿನ ಸಂಬಂಧಗಳ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಶಿವನ ಮೇಲೆ ಶನಿಯ ವಕ್ರದೃಷ್ಟಿಯ ಬಗ್ಗೆ
ದಂತಕಥೆಯ ಪ್ರಕಾರ ಏನಿದೆ ಅಂತ ತಿಳಿಯೋಣ. ಒಮ್ಮೆ ಶನಿದೇವರು ಶಿವನ ವಾಸಸ್ಥಳವಾದ ಕೈಲಾಸ ಪರ್ವತವನ್ನು ತಲುಪಿದಾಗ ಶಿವನ ಬಳಿ ಬಂದು ಇಲ್ಲಿಗೆ ಬರುವಂತೆ ಕಾರಣವೇನೆಂದು ಕೇಳಿದಾಗ ಆಗ ಶನಿದೇವರು, ಓ ಸ್ವಾಮಿ, ನಾಳೆಯಿಂದ ನಾನು ನಿಮ್ಮ ರಾಶಿಗೆ ಬರಲಿದ್ದೇನೆ, ಅಂದರೆ ನಿಮ್ಮ ಮೇಲೆ ನನ್ನ ವಕ್ರದೃಷ್ಟಿ ಬೀಳಲಿದೆ ಎಂದು ಶನಿದೇವರು ಹೇಳ್ತಾರೆ. ಶನಿಯ ಈ ಮಾತನ್ನು ಕೇಳಿದ ಶಿವನು ಚಿಂತಿತನಾಗಿ ಶನಿಯ ವಕ್ರದೃಷ್ಟಿಯನ್ನು ತಪ್ಪಿಸುವ ಮಾರ್ಗಗಳ ಬಗ್ಗೆ ಯೋಚಿಸಲು ಪ್ರಾರಂಭಿಸ್ತಾರೆ. ನಂತರ ಶನಿಯ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಲು ಶಿವನು ಕಾಲು ಭಾಗದಷ್ಟು ದೇಹವನ್ನು ಆನೆಯ ರೂಪಕ್ಕೆ ತೆಗೆದುಕೊಂಡು ಮೃತ್ಯುಲೋಕವನ್ನು ಸೇರಿಕೊಳ್ಳುತ್ತಾರೆ ಮತ್ತು ಸಂಜೆಯವರೆಗೂ ಕೂಡ ಆನೆಯ ರೂಪದಲ್ಲಿ ಇರಬೇಕಾಗತ್ತೆ. ಸಂಜೆ ಕಳೆಯುತ್ತಿದ್ದಂತೆ ಶಿವನು ತನ್ನ ಮೇಲಿನ ಶನಿ ದೃಷ್ಟಿ ತಪ್ಪಿತು ಎಂದು ಭಾವಿಸಿಕೊಂಡು ಕೈಲಾಸಕ್ಕೆ ಹಿಂದಿರುಗುತ್ತಾರೆ. ಕೈಲಾಸ ಪರ್ವತದಲ್ಲಿ ಶನಿಯು ಶಿವನಿಗಾಗಿ ಕಾಯುತ್ತಾ ನಿಂತಿರುವುದನ್ನು ಕಂಡು ಶಿವನು ಮುಗುಳ್ನಗುತ್ತಾ, ನಿಮ್ಮ ದೃಷ್ಟಿ ನನ್ನ ಮೇಲೆ ಬೀಳಲಿಲ್ಲ ನೋಡಿದ್ರಾ ಎಂದು ಕೇಳ್ತಾರೆ. ಆಗ ಶನಿ ಶಿವನನ್ನು ನೋಡಿ ಮುಗುಳ್ನಕ್ಕ, ನನ್ನ ವಕ್ರದೃಷ್ಟಿಯಿಂದ ಯಾರು ಕೂಡ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಎಂದಾಗ ಶಿವನು ಆಶ್ಚರ್ಯಗೊಂಡು ಶನಿಯನ್ನೇ ದಿಟ್ಟಿಸಿ ನೋಡುತ್ತಾರೆ. ಆಗ ಶನಿ, ನೀವಿಷ್ಟು ಸಮಯ ಪ್ರಾಣಿಯ ರೂಪದಲ್ಲಿ ಮೃತ್ಯುಲೋಕದಲ್ಲಿದ್ದಿದ್ದು ನನ್ನ ವಕ್ರದೃಷ್ಟಿಯಿಂದಲೇ ಎಂದು ಹೇಳುತ್ತಾರೆ. ಶನಿ ಶಿವನ ನ್ಯಾಯವನ್ನು ನೋಡಿದ ಶಿವನು ಸಂತೋಷಗೊಂಡು ಶನಿದೇವನಿಗೆ ಅಪ್ಪುಗೆಯನ್ನು ನೀಡುತ್ತಾರೆ. ಹಾಗೆ ಮತ್ತೊಂದು ಶನಿ ಪ್ರದೋಷದ ಕಥೆ ಕೂಡ ಇದೆ, ಇದನ್ನು ಕೇಳಲೇಬೇಕು. ಪ್ರಾಚೀನ ಕಾಲದಲ್ಲಿ ಓರ್ವ ಸೇಠ್ಜಿ ಇದ್ದರಂತೆ. ಆತನ ಮನೆಯಲ್ಲಿ ಎಲ್ಲ ರೀತಿಯ ಸೌಕರ್ಯಗಳನ್ನು ಇದ್ದುವು. ಆದರೆ ಮಕ್ಕಳಿಲ್ಲದ ಕಾರಣ ಸೇಠ್ಜಿ ಅಥವಾ ಆತನ ಪತ್ನಿ ದುಃಖಿತರಾಗಿದ್ದರು. ಈ ದುಃಖದಿಂದ ಹೊರಬರಲು ಪತಿ ಪತ್ನಿಯರಿಬ್ಬರು ಕೂಡ ತಮ್ಮ ರಾಜ್ಯವನ್ನು ಸೇವಕರಿಗೆ ಒಪ್ಪಿಸಿ ತೀರ್ಥಯಾತ್ರೆಗೆ ಹೊರಟರು. ತನ್ನ ನಗರದಿಂದ ಹೊರಬಂದಾಗ ಅವನು ಧ್ಯಾನದಲ್ಲಿ ಕುಳಿತಿದ್ದ ಸಾಧುವನ್ನು ಕಂಡರು. ಋಷಿಯ ಆಶೀರ್ವಾದವನ್ನು ಏಕೆ ತೆಗೆದುಕೊಳ್ಳಬಾರದು ಎಂದು ಯೋಚಿಸಿ ಋಷಿಯ ಮುಂದೆ ಕುಳಿತರು. ಸನ್ಯಾಸಿ ಕಣ್ಣು ತೆರೆದಾಗ ಅವರ ಮುಂದೆ ಸೇಠ್ಜಿ ಮತ್ತು ಅವರ ಪತ್ನಿ ಆಶೀರ್ವಾದಕ್ಕಾಗಿ ಕಾದು ಕುಳಿತಿರುವುದನ್ನು ಗಮನಿಸಿದ ಋಷಿ ಅವರ ಬಳಿ ಬಂದು, ನಿಮ್ಮ ದುಃಖವೇನೆಂದು ಕೇಳಿದರು. ನನಗೆ ತಿಳಿದಿದೆ, ನಾನೇ ಹೇಳುತ್ತೇನೆ ಎಂದು ಕೂಡ ಹೇಳುತ್ತಾರೆ. ಇದಕ್ಕೆ ಉತ್ತಮ ಪರಿಹಾರವೆಂದರೆ ನೀವಿಬ್ಬರು ಪತಿ ಪತ್ನಿಯರು ಶನಿ ಪ್ರದೋಷ ವ್ರತವೆಂದು ಉಪವಾಸ ವ್ರತವನ್ನು ಆಚರಿಸಿ, ಆಗ ನೀವು ಸಂತಾನ ಭಾಗ್ಯವನ್ನು ಪಡೆದುಕೊಳ್ಳುವರೆಂದು ಹೇಳುತ್ತಾರೆ. ತೀರ್ಥಯಾತ್ರೆಯಿಂದ ಹಿಂದಿರುಗಿದ ನಂತರ ಸೇಠ್ಜಿ ಮತ್ತು ಅವರ ಪತ್ನಿ ಶನಿ ಪ್ರದೋಷ ವ್ರತವನ್ನು ಒಟ್ಟಿಗೆ ಆಚರಿಸುತ್ತಾರೆ. ಇದರಿಂದಾಗಿ ಅವರ ಸುಂದರ ಮಗುವನ್ನು ಪಡೆದುಕೊಳ್ಳುತ್ತಾರೆ. ತಂದೆ ತಾಯಿಗೆ ಅಥವಾ ಹಿರಿಯರನ್ನು ಅವಮಾನಿಸುವುದು ಶನಿದೇವ ಶಿಕ್ಷಿಸುತ್ತಾನೆ. ಯಾವಾಗಲೂ ಅವರ ಮೇಲೆ ಅವರ ವಕ್ರದೃಷ್ಟಿ ಇದ್ದೇ ಇರುತ್ತದೆ. ಜೊತೆಗೆ ಇಂತಹ ಕೆಲಸ ಮಾಡುವ ಜನರಿಗೆ ಸಮಾಜದಲ್ಲಿ ಎಂದಿಗೂ ಕೂಡ ಗೌರವ ಸಿಗುವುದಿಲ್ಲ. ತಮ್ಮ ಜೀವನದ ಉದ್ದಕ್ಕೂ ನೋವನ್ನು ಎದುರಿಸಬೇಕಾಗುತ್ತದೆ. ಹಾಗೆ ಕಾಲನ್ನು ತೋರಿಸಿ ಅಥವಾ ಎಳೆದುಕೊಂಡು ನಡೆಯುವಂಥ, ಕೆಲವೊಮ್ಮೆ ನಡೆಯುವಾಗ ತಮ್ಮ ಕಾಲುಗಳನ್ನು ನೆಲಕ್ಕೆ ತೋರಿಸಿ ಅಥವಾ ಚಪ್ಪಲಿಗಳನ್ನು ಎಳೆಯುವ ಅಸಭ್ಯವಾದ ರೂಢಿಯನ್ನು ಇಟ್ಟಿರುಕೊಂಡಿರುವವರು, ಈ ಅಭ್ಯಾಸ ಶನಿದೇವರಿಗೆ ತುಂಬ ಕೋಪ ತರಿಸುತ್ತದೆ. ಈ ರೀತಿ ಮಾಡುವುದನ್ನು ತಕ್ಷಣ ಬಿಡಿ, ಇಲ್ಲದಿದ್ದರೆ ನಿಮ್ಮ ಆರ್ಥಿಕ ಸ್ಥಿತಿ ಹದಗೆಡುತ್ತದೆ. ಮಾಡುತ್ತಿರುವಂಥ ಕೆಲಸವೂ ಕೂಡ ಹಾಳಾಗುತ್ತದೆ. ಇದಲ್ಲದೆ ಸಾಲದ ಹೊರೆಯೂ ಕೂಡ ಹೆಚ್ಚಾಗುತ್ತದೆ. ಕುಳಿತುಕೊಂಡಲ್ಲಿ ಕಾಲುಗಳನ್ನು ಅಲ್ಲಾಡಿಸುವುದು ಕೂಡ ಕೆಟ್ಟದ್ದು. ಕೆಲವರು ಕುಳಿತುಕೊಂಡಲ್ಲಿ ಕಾಲುಗಳನ್ನು ಅಲ್ಲಾಡಿಸುತ್ತಲೇ ಇರುತ್ತಾರೆ ಅಥವಾ ಮಲಗಿಕೊಂಡಲ್ಲಿ ಕಾಲುಗಳನ್ನು ಅಲ್ಲಾಡಿಸುತ್ತಿರ್ತಾರೆ. ಈ ಅಸಭ್ಯ ಶುಭವಲ್ಲ. ಇದು ನಿಮ್ಮ ಕುಟುಂಬದ ಶಾಂತಿಯನ್ನು ಹದಗೆಡಿಸುತ್ತದೆ. ಸಾಲವನ್ನು ಹಿಂದಿರುಗಿಸದೇ ಇರುವುದು ಕೂಡ ಮುಖ್ಯವಾದ ದೋಷ ಅಂತಲೇ ಹೇಳಬಹುದು. ಅಗತ್ಯವಿದ್ದಾಗ ಯಾರಿಂದಾದರೂ ಸಹಾಯ ಪಡೆಯುವುದು ಒಳ್ಳೆಯದು, ಆದರೆ ಸಾಲವನ್ನು ಹಿಂದಿರುಗಿಸದೇ ಇರುವುದು ಕೆಟ್ಟ ಅಭ್ಯಾಸ. ಇದು ಶ್ರೀ ಶನಿಯವರ ಕೆಟ್ಟ ದೃಷ್ಟಿ ಬೀಳಲು ಒಂದು ಮಾರ್ಗ ಅಂತಲೇ ಹೇಳಬಹುದು. ತೆಗೆದುಕೊಂಡಿರುವಂಥ ಸಾಲಗಳನ್ನು ಉದ್ದೇಶಪೂರ್ವಕವಾಗಿ
ಹಿಂದಿರುಗಿಸಬೇಕು. ಇಲ್ಲದಿದ್ದರೆ ಶನಿ ಮಾಡುವಂತಹ ಕಷ್ಟಗಳು ಎದುರಿಸಬೇಕಾಗುತ್ತದೆ. ಆದ್ದರಿಂದ ಎರವಲು ಪಡೆದಂಥ ಹಣವನ್ನು ಆದಷ್ಟು ಬೇಗ ಹಿಂದಿರುಗಿಸಲು ಪ್ರಯತ್ನಿಸಿ. ಸ್ನಾನದ ಗೃಹ ಮತ್ತು ಅಡಿಗೆ ಮನೆಯಲ್ಲಿ ಕೊಳಕಾಗಿ ಇಟ್ಟುಕೊಳ್ಳುವುದು. ಯಾವಾಗಲೂ ಅಡಿಗೆ ಮನೆಯಲ್ಲಿ ಕೊಳಕು ಪಾತ್ರೆಗಳು ರಾಶಿ ಅಥವಾ ಸ್ನಾನಗೃಹವನ್ನು ಕೊಳಕಾಗಿಡುವುದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಕೂಡ ಇದನ್ನು ಅಶುಭ ಎಂದು ಪರಿಗಣಿಸಲಾಗಿದೆ. ಈ ಅಭ್ಯಾಸಗಳನ್ನೆಲ್ಲ ಶನಿದೇವ ನೋಡುತ್ತಾನೆ ಇರುತ್ತಾರೆ. ಯಾರು ಕೂಡ ಈ ಅಭ್ಯಾಸಗಳನ್ನು ಮಾಡಿಕೊಳ್ಳಬೇಡಿ. ಇಲ್ಲವಾದಲ್ಲಿ ಸಮಸ್ಯೆಗಳ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೀರಿ. ಇದಿಷ್ಟು ಮಾಹಿತಿಯನ್ನು ಶನಿದೇವರ ಬಗ್ಗೆ ತಿಳ್ಕೊಂಡಿದ್ದೀರಾ? ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ನ ಆನ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನಾನು ಸಿಗ್ತೀನಿ ಇನ್ನೊಂದು ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋ ಜೊತೆ. ನಾನಿನ್ನು ಹೋಗಿ ಬರ್ತೀನಿ. ಧನ್ಯವಾದಗಳು.